ಚಿತ್ರರಂಗದಲ್ಲಿ ತಾಯಂದಿರು ಮತ್ತು ಅಜ್ಜಿಯರ ಪಾತ್ರಗಳನ್ನು ನೆನಪಿಸಿಕೊಳ್ಳುವವರು ಕಡಿಮೆ. ಕಣ್ಣಾಂಬ, ಹೇಮಲತಾ, ನಿರ್ಮಲಾಮ್ಮ ಮತ್ತು ಅನ್ನಪೂರ್ಣ ಈ ವಿಭಾಗದಲ್ಲಿ ಬ್ರ್ಯಾಂಡ್ ರಾಯಭಾರಿಗಳಾಗಿ ಮನ್ನಣೆ ಗಳಿಸಿದ್ದಾರೆ. ಅನ್ನಪೂರ್ಣಮ್ಮ ಈ ಪೀಳಿಗೆಗೂ ಚಿರಪರಿಚಿತ. ಅವರು ಎಲ್ಲರ ತಾಯಿಯಾಗಿ ಅನ್ನಪೂರ್ಣೆಯಾಗಿಯೇ ಉಳಿದ್ರು. ಅವರು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 3 ತಲೆಮಾರುಗಳ ನಾಯಕಿಯರೊಂದಿಗೆ ನಟಿಸುವ ಅಪರೂಪದ ಸಾಧನೆಯನ್ನ ಸಾಧಿಸಿದ್ದಾರೆ. ಕೆಲವರು ಅನ್ನಪೂರ್ಣಮ್ಮ ಅವರನ್ನ ಆಕರ್ಷಕ ಅಜ್ಜಿ ಅಂತ ಕರೀತಾರೆ, ಇನ್ನು ಕೆಲವರು ಅವರನ್ನ ಸುಂದರ ಅಜ್ಜಿ ಅಂತ ಕರೀತಾರೆ. ನಿರ್ದೇಶಕ ರತ್ನ ದಾಸರಿ ನಾರಾಯಣ ರಾವ್ ನಿರ್ದೇಶನದ ಸ್ವರ್ಗಂ ನರಕಂ ಚಿತ್ರದಲ್ಲಿ ಕಲೆಕ್ಷನ್ ಕಿಂಗ್ ಮೋಹನ್ ಬಾಬು ಅವರ ಪತ್ನಿಯಾಗಿ ನಟಿಸಿದ್ದ ಅನ್ನಪೂರ್ಣ ನಂತರ ಅನೇಕ ಚಿತ್ರಗಳಲ್ಲಿ ಅವರ ತಾಯಿಯಾಗಿ ಕಾಣಿಸಿಕೊಂಡ್ರು. ಅವರು NTR, ಕೃಷ್ಣ, ಕೃಷ್ಣಂರಾಜು, ಶೋಭನ್ ಬಾಬು, ಚಿರಂಜೀವಿ, ಬಾಲಕೃಷ್ಣ, ನಾಗಾರ್ಜುನ, ವೆಂಕಟೇಶ್, ಸುಮನ್ ಮತ್ತು ರಾಜೇಂದ್ರ ಪ್ರಸಾದ್ ಮುಂತಾದ ತಾರೆಯರೊಂದಿಗೆ ತಾಯಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೆ 80 ವರ್ಷ ಸಮೀಪಿಸ್ತಾ ಇದ್ರು, ಇನ್ನೂ ಸಕ್ರಿಯರಾಗಿದ್ದಾರೆ ಮತ್ತು ಜಬರ್ದಸ್ತ್ ಮತ್ತು ಶ್ರೀದೇವಿ ಡ್ರಾಮಾ ಕಂಪನಿಯಂತಹ ಕಾರ್ಯಕ್ರಮಗಳೊಂದಿಗೆ ದೂರದರ್ಶನದಲ್ಲಿ ಹುಡುಗರೊಂದಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಲನಚಿತ್ರಗಳು ಕಡಿಮೆ ಆಗಿದ್ರು ಅನ್ನಪೂರ್ಣ ಈ ವಯಸ್ಸಿನಲ್ಲೂ ದೂರದರ್ಶನದ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತಲೇ ಇದ್ದಾರೆ. ಇತ್ತೀಚೆಗೆ ಮುಖ್ಯ ವಾಹಿನಿಯ ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನಗಳನ್ನು ನೀಡ್ತಾ ಇರುವ ಅನ್ನಪೂರ್ಣಮ್ಮ ತಮ್ಮ ವೃತ್ತಿ ಜೀವನದ ವೈಯಕ್ತಿಕ ಅಂಶಗಳು, ಉದ್ಯಮದಲ್ಲಿ ಎದುರಿಸಿದ ಕಷ್ಟಗಳು ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಹಂಚಿಕೊಳ್ತಾರೆ. ಯಾವುದೇ ವಿಷಯವಾದರೂ ಧೈರ್ಯದಿಂದ ಮಾತನಾಡೋದು ನಟಿಯ ಶೈಲಿ. ಸಂದರ್ಶನಗಳಲ್ಲಿ ಇಂಡಸ್ಟ್ರಿಯ ಕಾಸ್ಟಿಂಗ್ ಕೌಚ್ ಬಗ್ಗೆ ಅನ್ನಪೂರ್ಣ ಅವರ ಇತ್ತೀಚಿನ ಹೇಳಿಕೆಗಳು ಕೋಲಾಹಲಕ್ಕೆ ಕಾರಣವಾಗಿವೆ. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಸ್ಟಿಂಗ್ ಕೌಚ್ ಎದುರಿಸ್ತಾ ಇದ್ದಾರೆ. ಆದರೆ ಕುಟುಂಬ, ಗೌರವ ಮತ್ತು ಸಭ್ಯತೆಯನ್ನ ನೆನಪಲ್ಲಿಟ್ಟುಕೊಳ್ಳುವ ಮೂಲಕ ಮಹಿಳೆಯರು ಅತ್ಯಂತ ಜಾಗರೂಕರಾಗಿರೋದ್ರಿಂದ ಪ್ರಲೋಭನೆಯನ್ನ ತಪ್ಪಿಸ್ತಾ ಇದ್ದಾರೆ. ಅವಕಾಶಗಳಿಗಾಗಿ ಶ್ರಮಿಸುವವರು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಅವರು ಎಲ್ಲದರ ಮುಂದೆ ಧೈರ್ಯದಿಂದ ನಿಲ್ಲಬೇಕು ಅಂತ ಅನ್ನಪೂರ್ಣಮ್ಮ ಸಲಹೆ ನೀಡಿದ್ದಾರೆ. ನಾನು 20ನೇ ವಯಸ್ಸಿನಲ್ಲಿ ವಿವಾಹವಾದೆ. 25ನೇ ವಯಸ್ಸಿನಲ್ಲಿ ತಾಯಿಯ ಪಾತ್ರಗಳನ್ನು ನಿರ್ವಹಿಸಿದೆ. ತಾಯಿಯ ಪಾತ್ರವನ್ನ ನಿರ್ವಹಿಸೋದ್ರಿಂದ ಅಂತಹ ಕಿರುಕುಳವು ಬಹಳ ಮಟ್ಟಿಗೆ ಕಡಿಮೆ ಆಯಿತು. ಆದರೂ ಕೆಲವು ದುಷ್ಕರ್ಮಿಗಳು ರಾತ್ರಿ 2 ಗಂಟೆಯಾದರೂ ನಮ್ಮ ಕೋಣೆಯ ಬಾಗಿಲು ತಟ್ತಾ ಇದ್ರು. ಏಡ್ಸ್ ಬಂದಾಗ ಉದ್ಯಮದಲ್ಲಿ ಇಂತಹ ಘಟನೆಗಳು ಕಡಿಮೆ ಆದವು. ಯಾರಿಗೆ ಏನು ಕಾಯಿಲೆ ಇರುತ್ತೋ ಅಂತ ಭಾವಿಸಿ ಕಮಿಟ್ಮೆಂಟ್ ಕೇಳಲು ಭಯಗೊಂಡ್ರು. ಕೆಲವು ವಿಷಯಗಳು ನಡೆಯೋದಕ್ಕೆ ಕಾರಣಗಳು ತಿಳಿದಿಲ್ಲ, ಆದರೆ ಅವು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಬೀರಬಹುದು ಅಂತ ಅನ್ನಪೂರ್ಣಮ್ಮ ಪ್ರತಿಕ್ರಿಯಿಸಿದ್ದಾರೆ. ಅವರ ಹೇಳಿಕೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.